ವಿದ್ಯುತ್ ಇಲಾಖೆಯ ಹೊರಗುತ್ತಿಗೆ ಗ್ಯಾಂಗ್ಮನ್ಗಳ ಗೋಳನ್ನ ಕೇಳೋರೇ ಇಲ್ವಾ? ಹಾಗಾದ್ರೆ ಔಟ್ಸೋರ್ಸಿಂಗ್ ನಲ್ಲಿ ಗ್ಯಾಂಗ್ಮನ್ ಮೀಟರ್ ರೀಡರ್ ಕಾರ್ಮಿಕರಿಗೆ ಕಿರುಕುಳವನ್ನ ನೀಡಲಾಗ್ತಾ ಇದೆ. ಇಎಸ್ಐ ಇಲ್ಲ, ಪಿಎಫ್ ಇಲ್ಲ, ಸೇಫ್ಟಿ ಕಿಟ್ ಅಂತೂ ಕೊಟ್ಟೇ ಇಲ್ಲ. ಸಂಬಳವಂತೂ ಬಿಡಿ ಗಾಸು, 10,000ಕ್ಕೂ ಕೂಡ ಅಧಿಕ ಕರೆಂಟ್ ಕಾರ್ಮಿಕರಿಗೆ 14 ವರ್ಷಗಳಿಂದ ನಿರಂತರ ಶೋಷಣೆಯನ್ನ ಮಾಡ್ತಾ ಇರುವಂತದ್ದು. ಕರ್ತವ್ಯ ನಿರತರಾಗಿದ್ದಾಗ ಕರೆಂಟ್ ಹೊಡೆದು ಸತ್ತರೆ ಗಾಯಗೊಂಡ್ರೆ ದೇವರೇ ಗತಿ. ನ್ಯಾಯ ಸಿಗದೆ ದಯಾಮರಣ ಕೇಳ್ತಾ ಇದ್ದಾರೆ ಇಂಧನ ಇಲಾಖೆ ಹೊರಗುತ್ತಿಗೆಯ ಕಾರ್ಮಿಕರು. ಕೆಲಸವನ್ನ ಖಾಯಂ ಮಾಡಿಲ್ಲ, ಬೇಕಾಬಿಟ್ಟಿ ಸಂಬಳ ಕೊಡ್ತಾರೆ. ಒಂದ್ ಕಡೆ ಸುರಕ್ಷತೆ ಕೂಡ ಇಲ್ಲ. ಕರ್ತವ್ಯ ನಿರತರಾಗಿದ್ದಾಗ ಕರೆಂಟ್ ಹೊಡೆದೇನಾದ್ರೂ ಸತ್ರೆ ಗಾಯಗೊಂಡ್ರೆ ಏನು ಕೇರ್ ಮಾಡಲ್ಲ, ದೇವರೇ ಗತಿ. ನ್ಯಾಯ ಸಿಗದೆ ದಯಾಮರಣವನ್ನ ಕೇಳ್ತಿದ್ದಾರೆ ಇಂಧನ ಇಲಾಖೆ ಹೊರಗುತ್ತಿಗೆ ಕಾರ್ಮಿಕರು. ಪ್ರಧಾನಿ ಮೋದಿ, ರಾಷ್ಟ್ರಪತಿ ಮುರ್ಮು ಅವರಿಗೆ ಮನವಿ ಪತ್ರವನ್ನ ರವಾನಿಸಿದ್ದಾರೆ ಕಾರ್ಮಿಕರು. ಆದ್ರೂ ಕೂಡ ಯಾವುದೇ ಪರಿಹಾರ ಸಿಕ್ಕಿಲ್ಲ. ಗೋಲ್ಡನ್ ಫೆಸಿಲಿಟೇಷನ್ ಎಂಡಿ ಕರೆಂಟ್ ಕಾರ್ಮಿಕರ ಕಣ್ಣೀರು. ದಯಾಮರಣಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಕೂಡ ನೋ ಯೂಸ್. ಅಳಲನ್ನ ತೋಳ್ಕೊಳ್ತಾ ಇದ್ದಾರೆ, ಕಣ್ಣೀರಾಗ್ತಾ ಇದ್ದಾರೆ ಕಾರ್ಮಿಕರು. ಪ್ರಧಾನಿವರೆಗೂ ಹೋದ್ರು, ರಾಷ್ಟ್ರಪತಿವರೆಗೂ ಹೋದ್ರು ಕೂಡ, ಪತ್ರ ರವಾನೆ ಮಾಡಿದ್ರು ಕೂಡ ಇವರ ಗೋಳನ್ನ ಕೇಳೋರು ಯಾರೂ ಇಲ್ಲ. ಹತ್ತು ಸಾವಿರಕ್ಕೂ ಅಧಿಕ ಕರೆಂಟ್ ಕಾರ್ಮಿಕರಿಗೆ 14 ವರ್ಷಗಳಿಂದ ನಿರಂತರವಾಗಿ ಆಗ್ತಾ ಇರುವಂತಹ ಶೋಷಣೆ ಈಗ ಬೆಳಕಿಗೆ ಬಂದಿದೆ ನಿಮ್ಮ ಅಶ್ವವೇಗ ನ್ಯೂಸ್ ಮುಖೇನ. ಕೆಲಸವನ್ನೂ ಕೂಡ ಕಾಯಂ ಮಾಡಿಲ್ಲ, ಬೇಕಾಬಿಟ್ಟಿ ಸಂಬಳವನ್ನ ಕೊಡ್ತಾರೆ. ಒಂದ್ ಕಡೆ ಸುರಕ್ಷತೆ ಇಲ್ಲ. ಕರ್ತವ್ಯ ನಿರತರಾಗಿದ್ದಂತಹ ಸಂದರ್ಭದಲ್ಲಿ ಇನ್ ಕೇಸ್ ಏನಾದ್ರೂ ಸಮಸ್ಯೆಗಳಾದ್ರೆ, ಕರೆಂಟ್ ಹೊಡೆದು ಏನಾದ್ರೂ ಅನಾಹುತಗಳಾದ್ರೆ, ಗಾಯಗೊಂಡ್ರೆ ಯಾವ ಹೊಣೆಗಾರಿಕೆಯನ್ನು ಕೂಡ ಈ ಕಂಪನಿ ಹೊತ್ಕೊಳ್ಳೋದಿಲ್ಲ. ಅವರ ನಂಬದಂತಹ ಕುಟುಂಬ ಏನಾಗಬೇಕು? ಕಂಪ್ಲೀಟ್ ಆಗಿ ಕುಟುಂಬಕ್ಕೆ ಅವರೇ ಆಸರೆ ಆಗಿರ್ತಾರೆ. ಜೀವವನ್ನ ಒತ್ತೆ ಇಟ್ಟು ಪಣಕ್ಕಿಟ್ಟು ಕೆಲಸವನ್ನ ಮಾಡಿರ್ತಾರೆ. ಆದ್ರೂ ಕೂಡ ಕೆಲಸವನ್ನ ಖಾಯಮಾತಿ ಮಾಡೋದಿಲ್ಲ. 10 ವರ್ಷ ಮಾಡಿದ್ರು ಕೂಡ ಸಂಬಳ ಇನ್ಕ್ರಿಮೆಂಟ್ ಇರ್ಲಿ, ಮಾಡಿದಂತ ಕೆಲಸಕ್ಕೆ ಸಂಬಳವನ್ನು ಕೂಡ ನೆಟ್ಟು ಕೊಡೋದಿಲ್ವಂತೆ. ಸೊ ನೋಡ್ತಾ ಇರ್ಬೋದು, ದಯಾಮರಣಕ್ಕೆ ಕೋರಿದಂತಹ ಅರ್ಜಿಯನ್ನ ನೀವು ಗಮನಿಸ್ತಾ ಇದ್ದೀರಾ. ಪರದೆಯ ಮೇಲೆ ಪತ್ರವನ್ನ ನೀವು ಗಮನಿಸ್ತಾ ಇದ್ದೀರಾ. ದಯಾಮರಣವನ್ನ ಕೋರಿ ಬರೆದಿರುವಂತಹ ಪತ್ರ. ಇನ್ ಕೇಸ್ ಏನಾದ್ರೂ ಸಮಸ್ಯೆಗಳಾದ್ರೆ, ಏನಾದ್ರೂ ಅನಾಹುತಗಳಾದ್ರೆ, ಏನಾದ್ರೂ ಎಡವಟ್ಟುಗಳಾದಂತಹ ಸಂದರ್ಭದಲ್ಲಿ ಪ್ರಾಣ ಹೋದ್ರೆ, ಗಾಯಗಳಾದ್ರೆ ದಯಾಮರಣವನ್ನ ಕೊಡಿ ಅಂತ ಹೇಳ್ಬಿಟ್ಟು ಬರೆದಿರುವಂತಹ ಆ ಒಂದು ಪತ್ರವನ್ನ ನೀವು ಪರದೆಯ ಮೇಲೆ ಇದೀಗ ಗಮನಿಸ್ತಾ ಇದ್ದೀರಾ. ಏನಕ್ಕೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ವೆಂಕಟೇಶ್ ಸಿಎನ್. ಈ ಗೋಲ್ಡನ್ ಫೆಸಿಲಿಟೇಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಒಂದು ಎಂಡಿ. ಕರೆಂಟ್ ಕಾರ್ಮಿಕರ ಕಣ್ಣೀರನ್ನ ಕೇಳೋರು ಯಾರು? ಶೋಷಣೆಗೆ ಒಳಗಾಗ್ತಾ ಇದ್ದಾರೆ ಕಣ್ರಿ. 1-2 ವರ್ಷದ ಕಥೆಯಲ್ಲ ಇದು. 10 ವರ್ಷಗಳಿಂದನೂ ಕೂಡ ಈ ಒಂದು ಘಟನೆ ಬೆಳಕಿಗೆ ಬಂದಿಲ್ಲ. ಎಂಡಿ ಮಾಡ್ತಾ ಇರುವಂತಹ ಶೋಷಣೆ. ಈ ಕಡೆ ಒಂದ್ ಕಡೆ ಸಂಬಳವನ್ನೂ ಕೂಡ, ಅವರು ಮಾಡಿದಂತಹ ಕೆಲಸಕ್ಕೆ ಸಂಬಳವನ್ನೂ ಕೂಡ ಬೇಡಿ ಪಡ್ಕೊಳ್ಬೇಕು, ಕಣ್ಣೀರ್ ಹಾಕ್ತಾ ಇದ್ದಾರೆ ಕಾರ್ಮಿಕರು. 10,000ಕ್ಕೂ ಅಧಿಕ ಕರೆಂಟ್ ಕಾರ್ಮಿಕರಿಗೆ ಆಗ್ತಾ ಇರುವಂತಹ ಒಂದು ಅನ್ಯಾಯ. ಬರೋಬ್ಬರಿ 10 ವರ್ಷಕ್ಕೂ ಅಧಿಕ ವರ್ಷಗಳಿಂದ, 14 ವರ್ಷಗಳಿಂದ ನಿರಂತರವಾಗಿ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ ಕಾರ್ಮಿಕರು. ಇಎಸ್ಐ ಕೂಡ ಇಲ್ವಂತೆ, ಪಿಎಫ್ ಕೂಡ ಇಲ್ವಂತೆ, ಸೇಫ್ಟಿ ಕಿಟ್ ಅಂತೂ ಕೊಟ್ಟೇ ಇಲ್ವಂತೆ. ಔಟ್ಸೋರ್ಸಿಂಗ್ ಗ್ಯಾಂಗ್ಮನ್ ಮೀಟರ್ ರೀಡರ್ ಕಾರ್ಮಿಕರಿಗೆ ಕಿರುಕುಳವನ್ನ ಕೊಡ್ತಾ ಇರುವಂತದ್ದು 14 ವರ್ಷದಿಂದ. ಇನ್ ಕೇಸ್ ಏನಾದ್ರೂ ತಮಗೆ ಸಮಸ್ಯೆಗಳಾಗ್ತಾ ಇದೆ, ಇದನ್ನ ಬಗೆಹರಿಸಿ ಅಂತ ಹೋಗಿ ಅಂಗಲಾಚಿ ಏನಾದ್ರೂ ಬೇಡ್ಕೊಂಡ್ರೆ ಮುಗೀತು. ನೆಕ್ಸ್ಟ್ ಡೇ ಗೇಟ್ ಪಾಸ್ ಕೊಡೋದು ಕಂಪ್ನಿಯಿಂದ. ಸಾಕು, ನೀವು ಕೆಲಸ ಮಾಡಿದ್ ಸಾಕು, ಹೋಗಿ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ವರ್ಷಗಳು ಕೂಡ ಸಹಿಸ್ಕೊಂಡು ಪ್ರಧಾನಿಗೂ ಕೂಡ ಪತ್ರ ಬರೆದಿದ್ದಾರೆ, ರಾಷ್ಟ್ರಪತಿಗಳಿಗೂ ಕೂಡ ಮನವಿ ಪತ್ರವನ್ನ ಬರೆದಿದ್ದಾರೆ. ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂತಹ ಪರಿಹಾರ ಸಿಕ್ಕಿಲ್ಲ. ಕೆಲಸ 10 ವರ್ಷ ಕೆಲಸ ಮಾಡಿದ್ರು ಕೂಡ ಕೆಲಸ ಖಾಯಂ ಮಾಡ್ತಾ ಇಲ್ವಂತೆ ನೋಡಿ. ಯಾವ ಸುರಕ್ಷತೆಯೂ ಕೂಡ ಇಲ್ಲ.
2011ರಲ್ಲಿ 4,800 ರೂಪಾಯಿ ಸಂಬಳ, 2017ಕ್ಕೆ 7,500 ರೂಪಾಯಿ. ಈಗ ಅವರ ಸಂಬಳ 15,000 ಇದೆ. 15,000 ಆಸ್ಪಾಸ್ ಸಂಬಳವೂ ಕೂಡ ಸರಿಯಾಗಿ ಕೈ ಸೇರ್ತಾ ಇಲ್ವಂತೆ. ವೇತನ ಸರಿಯಾಗಿ ಕೊಡದೆ ಗೋಲ್ಡನ್ ಫೆಸಿಲಿಟೇಷನ್ ಕಂಪನಿ ನಿರಂತರ ಶೋಷಣೆಯನ್ನ ಮಾಡ್ತಾ ಇರುವಂತದ್ದು. ಸರಿಯಾಗಿ ಸಂಬಳ ಕೊಡಿ ಅಂತ ಕೇಳಿದಂತಹ ಕಾರ್ಮಿಕರಿಗೆ ಗೇಟ್ ಪಾಸ್ ಕೊಡ್ತಾರಂತೆ. ಸಾಕಪ್ಪ ನಿನ್ ಕೆಲಸ ಮಾಡಿದ್ದು ಮನೆಗೆ ಹೋಗು ಅಂತ ಹೇಳ್ಬಿಟ್ಟು ಕಾರ್ಮಿಕರ ಈ ಗೋಳಾಟಕ್ಕೆ ಕಾರಣ ಗೋಲ್ಡನ್ ಫೆಸಿಲಿಟೇಷನ್ ಕಂಪನಿ MD ವೆಂಕಟೇಶ. ಹಾಗಾದ್ರೆ ಹೌದು, ಅವರೇ ಎಲ್ಲ ಜವಾಬ್ದಾರಿಯನ್ನ ಹೊತ್ಕೊಂಡಿರುವಂತದ್ದು, ಅವರೇ ಉತ್ತರವನ್ನ ನೀಡಬೇಕು. ಗೋಲ್ಡನ್ ಫೆಸಿಲಿಟೇಷನ್ ಕಂಪನಿ MD ವೆಂಕಟೇಶ್ ವಿರುದ್ಧ ಇದೀಗ ನೇರ ಆರೋಪಗಳು ಕೇಳಿ ಬರ್ತಾ ಇದೆ. ನ್ಯಾಯ ಕೊಡಿ ನಮಗೆ, ಇಲ್ಲವೇ ದಯಾಮರಣವನ್ನ ಕೊಡಿ ಅಂತ ಹೇಳ್ಬಿಟ್ಟು ಕೋರ್ತಾ ಇದ್ದಾರೆ ಕಾರ್ಮಿಕರು. ಔಟ್ಸೋರ್ಸಿಂಗ್ ಕರೆಂಟ್ ಕಾರ್ಮಿಕರ ಕಥೆ ಎಳೆಯಾಗಿ ಬಿಚ್ಚಿಟ್ಟಿರುವಂತಹ ಕಾರ್ಮಿಕ ಪ್ರಶಾಂತ್ ಕಣ್ಣೀರ್ ಹಾಕ್ತಾ ಇದ್ದಾರೆ.